ಬನ್ನಿ ಕೈ ಜೋಡಿಸೋಣ ಪರಿಸರದೆಡೆಗೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ದಾಸರಹಳ್ಳಿ ಬಿಜೆಪಿ ಯುವ ಮೋರ್ಚಾ ಭರತ್ ಸೌಂದರ್ಯ ನೇತೃತ್ವದಲ್ಲಿ ಮನೆಗಳ ತಾರಸಿ ಹಾಗೂ ಗಾರ್ಡನ್ನಲ್ಲಿ ಕೈತೋಟ ನಿರ್ಮಿಸಿ ಹಲವಾರು ವಿಭಿನ್ನ ಸಸಿಗಳನ್ನು ಬೆಳೆದಿರುವುದನ್ನು ಗುರುತಿಸಿ ಅಂತವರಿಗೆ ಪ್ರೋತ್ಸಾಹ ನೀಡುವ ಹಾಗೂ ಧನ್ಯವಾದ ತಿಳಿಸುವುದರ ಉದ್ದೇಶದಿಂದ ಮನೆಗಳ ಮುಂದೆ ಗ್ರೀನ್ ಹೌಸ್ ಆಫ್ ದಾಸರಹಳ್ಳಿ ಎಂಬ ನಾಮಫಲಕ ಅಳವಡಿಸಿ ಉತ್ತಮ ಕೆಲಸ ಮಾಡಲಾಗ್ತಾ ಇದೆ ಅಂತ ಶಾಸಕ ಎಸ್ ಮುನಿರಾಜು ತಿಳಿಸಿದ್ದಾರೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ, ಅದರ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಬಡಾವಣೆಗಳಲ್ಲಿ, ಶಾಲೆಗಳಲ್ಲಿ, ಆಟದ ಮೈದಾನದಲ್ಲಿ ಗಿಡ ನೆಟ್ಟು ಪರಿಸರದ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಚೊಕ್ಕಸಂದ್ರದ ಯುವಕರಾದಂಥ ಶಶಿಯವರ ಮನೆಯಲ್ಲಿ ತನ್ನ ಮನೆ ಮೇಲ್ಭಾಗದಲ್ಲಿ ದೇಶಿ ಹಸುಗಳನ್ನ ಸಾಕಿ ಮನೆ ರೂಫ್ ಟಾಪಲ್ಲಿ ಕಬ್ಬು, ನಿಂಬೆಹಣ್ಣು, ಬದನೆಕಾಯಿ ಈ ರೀತಿ ಎಲ್ಲ ತರಕಾರಿಗಳನ್ನ ಬೆಳೆಯುವಂಥ ಒಂದು ಕೈತೋಟ ಇಟ್ಕೊಂಡಿದ್ರು. ಅದಕ್ಕೆ ಅವ್ರ ಮನೆಗೆ ಬಂದು ಅವರೊಟ್ಟಿಗೆ ನಮ್ಮ ಯುವ ಮೋರ್ಚಾ, ದಾಸರಹಳ್ಳಿ ಯುವ ಮೋರ್ಚಾದ ಅಧ್ಯಕ್ಷ ಅಂತ ಭರತ್ ಸೌಂದರ್ಯರವರು, ನಮ್ಮ ಈ ಗ್ರಾಮದ ಮುಖಂಡರಾದಂಥ DM ಮಂಜೂರವರು, ನಮ್ಮ ಎಲ್ಲ ಹುಡುಗರು ಎಕೋ ಫ್ರೆಂಡ್ಲಿ ಅಂತ ಒಂದು ಟಿ ಶರ್ಟ್ನ ತೊಟ್ಟು ಅನೇಕ ಮನೆಗಳಲ್ಲಿ ಭೇಟಿ ಮಾಡಿ ಯಾರು ಮನೆ ಮೇಲೆ ಕೈತೋಟ ಬೆಳೆಸಿದ್ದಾರೆ ಸುಂದರವಾಗಿ ಅಂಥವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂಥ ಕೆಲಸನ ಇವತ್ತು ದಾಸರಹಳ್ಳಿ ಯುವ ಮೋರ್ಚಾ ಮಾಡಿದೆ. ಹಾಗೆ ಅಂಥ ಮನೆಗಳ ಮೇಲೆ ಹಸಿರು ಮನೆ ಅಂತೇಳಿ ಒಂದು ಸ್ಟಿಕ್ಕರ್ನ ಅಂಟಿಸೋಕ್ಕೊಂದು ವ್ಯವಸ್ಥೆ ಮಾಡಿದೆ. ಇದು ನಿಜವಾಗ್ಲೂ ಹಸಿರು ಮನೆ, ಮೇಲೆ ದೇಶೀಯ ಗೋತಳಿ, ಅದರೊಟ್ಟಿಗೆ ಕೈತೋಟ, ಎಲ್ಲ ರೀತಿಯ ತರಕಾರಿಗಳನ್ನ, ಎಲ್ಲ ರೀತಿಯ ಹಣ್ಣು ಹಂಪಲುಗಳನ್ನ ಬೆಳೆಯುವಂಥ ಒಂದು ಕೈತೋಟ ಶಶಿ ಮತ್ತು ಅವರ ದಂಪತಿಗಳು, ಅವ್ರ ಕುಟುಂಬದವ್ರು ಮಾಡಿದ್ದಾರೆ. ಹಾಗಾಗಿ ಅವ್ರ ಮನೆಗೆ ಬಂದು ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರ ಮನೆಯನ್ನು ಹಸಿರು ಮನೆ ಅಂತೇಳಿ ಯುವ ಮೋರ್ಚಾ ವತಿಯಿಂದ ಬೋರ್ಡ್ ಹಾಕಿ ಹೋಗ್ತಾಯಿದ್ವಿ. ಒಳ್ಳೆಯ ವಾತಾವರಣದಲ್ಲಿ ಅವರು ಬದುಕ್ತಾ ಇದ್ದಾರೆ. ಇವತ್ತು ನಾಗರಿಕತೆ ಇದ್ದರೂ ಕೂಡ ಹಳ್ಳಿಯ ಸೊಗಡಿನಲ್ಲಿ ಅವ್ರ ಮನೆ ಮುಂದೆ ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಹಾಕಿದ್ದಾರೆ. ಆ ಸಂಪ್ರದಾಯನ ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಬೆಳೆದಂತೆ ಬೆಂಗಳೂರಿನಲ್ಲಿ. ನಾವು ಹಳ್ಳಿಗಳಲ್ಲಿ ನಮ್ಮ ತಾಯಿಯವರು ನಾವು ಸಣ್ಣವರಿದ್ದಾಗ ನೋಡ್ತಾ ಇದ್ವಿ. ಆದರೆ ಶಶಿಯವ್ರ ಮನೇಲಿ ಇವತ್ತು ಅವ್ರ ಶ್ರೀಮತಿಯವರು ಸಗಣಿಯಲ್ಲಿ ಸಾರಿಸಿ ಅದರ ಮೇಲೆ ರಂಗೋಲಿ ಹಾಕಿದ್ದಾರೆ. ಇದೊಂದು ಪರಿಸರ ಸ್ನೇಹಿ ಮನೆ ಅಂತೇಳಿ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ಇದು ಹಸಿರು ಮನೆ ಅಂತ ಅವ್ರಿಗೆ. ದಾಸರಹಳ್ಳಿ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಸೌಂದರ್ಯ ಭರತ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕ್ಷೇತ್ರದ ಚೊಕ್ಕಸಂದ್ರ ಹಾಗೂ ದಾಸರಹಳ್ಳಿ ವಾರ್ಡ್ ಹಾಗೂ ಇತರೆ ಮನೆಗಳ ಶಶಿಕುಮಾರ್, ಭೀಮರಾವ್, ಡಾಕ್ಟರ್ ವಿಷ್ಣುಮೂರ್ತಿ ಭಟ್, ಚಂದ್ರಶೇಖರ್ ನಾಯರ್ ಮನೆಗಳ ಮೇಲೆ ನಿರ್ಮಿಸಿರುವ ತಾರಸಿ ತೋಟಗಳನ್ನು ಆಯ್ಕೆ ಮಾಡಿ ಅಂತಹ ಮನೆಗಳಿಗೆ ಗ್ರೀನ್ ಹೌಸ್ ಆಫ್ ದಾಸರಹಳ್ಳಿ ನಾಮಫಲಕ ಅಳವಡಿಸಿ ಮತ್ತಷ್ಟು ಸಸಿಗಳನ್ನು ಬೆಳೆಸುವುದರ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆಯುವ ವಿಭಿನ್ನ ಪ್ರಯತ್ನ ಇಂದು ನಡೆಯಿತು. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಭರತ್ ಸೌಂದರ್ಯ ಮಾತನಾಡಿ, ಬೆಂಗಳೂರಿನಂತಹ ಬೃಹತ್ ನಗರಗಳಲ್ಲಿ ಮನೆಗಳ ತಾರಸಿಯಲ್ಲಿ ಕೈತೋಟ ನಿರ್ಮಾಣಕ್ಕೆ ಮನೆ ಮಾಲೀಕರು ಹೆಚ್ಚು ಒಲವು ತೋರ್ತಾಯಿದ್ದು, ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸದಿಂದ ಗೊಬ್ಬರ ತಯಾರಿಸಿ ಸಸಿಗಳಿಗೆ ನೀಡುವ ಮೂಲಕ ಹಸಿರು ವಾತಾವರಣ ಸೃಷ್ಟಿ ಮಾಡಬಹುದು. ಜೊತೆಗೆ ಮನೆಗೆ ತರಕಾರಿ ಕೂಡ ಪಡೆಯಬಹುದು. ಇಂತಹ ಒಂದು ಸಣ್ಣ ಪ್ರಯತ್ನದಿಂದ ಮನೆಗಳಿಗೆ ಹಲವು ರೀತಿಯಲ್ಲಿ ಪ್ರಯೋಜನವಾಗಲಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಲ್ಮಾರ್ ಸುರೇಶ್, ವಿಜಯಕುಮಾರ್, ವಿನೋದ್ ಗೌಡ, ಮಧುಗೌಡ, ನವೀನ್ ಕುಮಾರ್, ಸಂತೋಷ್, ಆಂಟೋನಿ, ನಿತೇಶ್ ಮತ್ತಿತರರು ಉಪಸ್ಥಿತರಿದ್ದರು.